ಆಯೋಗ ರಿಕಮೆಂಡ್ ಮಾಡಿದಾರಲ್ಲ ಇಲ್ಲ ಯಾವ ಆಯೋಗ ರಿಕಮೆಂಡ್ ಮಾಡಿದಾರಲ್ಲ ಆ ಪ್ರಕಾರ ಮಾಡಕ್ ನಮ್ಗೆ ಒತ್ತಾಯ ಇದ್ದಾರೆ. ಅಂದ್ರೆ ಯಾವ ಜಿಲ್ಲಾ ಆಗ್ಬೇಕು, ಈಗ ಗೋಕಾಕು ಅಲ್ಲಲ್ಲ ಈಗ ನೋಡ್ರಿ ಹೇರಲ್ಲ ಗೋಕಾಕು ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ಆಯೋಗ ಏನ್ ರಿಕಮೆಂಡ್ ಮಾಡಿದಲ್ಲ ಆಯೋಗ ಪ್ರಕಾರ ಮಾಡಿ ಅಂತ ಕೇಳ್ತಾ ಇದೀವಿ. ಯಾಕಂದ್ರ ಈಗ 15 ತಾಲೂಕು ಆಗ್ಬಿಟ್ಟಿವ್ ಈಗ. ಅಂದ್ರೆ ಒಂದೊಂದ್ ಜಿಲ್ಲೆಗೆ ಆದ್ರೆ 5 ತಾಲೂಕ್ ಬರ್ತಾವ ಆಗ್ಬೇಕು. ಯಾಕಂದ್ರೆ ಆಡಳಿತ ದೃಷ್ಟಿಯಿಂದ ಮಂದಿಗೆ, ಯಾಕಂದ್ರೆ ಬೆಳಗಾವ್ ರೀ ಖಾನಾಪುರ್ ಸ್ಟಾರ್ಟ್ ಮಾಡಿ ಅತನಿ ತಕ 200 ಕಿಲೋಮೀಟರ್ ಮೇಲ್ಪಟ್ಟ ದೂರ ಇದೆ. ಅದಕ್ಕೆ ಸಾರ್ವಜನಿಕ ತೊಂದರೆ ಆಗ್ತೈತಿ. ಯಾವ ಸರ್ಕಾರಕ್ಕೆ ಆಯೋಗ ರಿಕಮೆಂಡ್ ಮಾಡಿದಲ್ಲ ಕಾನೂನು ಪ್ರಕಾರ ಅವ್ನ್ ಮಾಡ್ಬೇಕಂದ್ರೆ ಚಿಕ್ಕೋಡಿ ಗೋಕಾಕ್ ಫಿಟ್ ಆಗ್ತೈತಿ ಮಾಡತ್ತೆ ಒತ್ತಾಯ ಇದೆ. ಈಗ ಜನಾನು ಸ್ಟ್ರೈಕ್ ಮಾಡಿದ್ರೆ ನಮ್ ಗೋಕಾಕ್ ಅಲ್ರಿ. ಸೊ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ. ಆದಷ್ಟು ಬೇಗನೆ ಗೌರ್ಮೆಂಟ್ ಡಿಸಿಷನ್ ತೊಂದ್ರೆ ಒಳ್ಳೇದಾಗ್ತೈತ್ರಿ. ಯಾವ್ದ್ರಿ ಈಗ ಅದ ಏನಿಲ್ಲ ರೀ, ಜಿಲ್ಲಾ ಎಲ್ಲಾ ಶಾಸಕರಿಗೆ ಅಂದ್ರೆ ಬೈಲೊಂಗಲ್ ಒಂದು ವಿಚಾರ ಬೇರೆ ಬರ್ತೈತಿ, ಅತನಿದ ಒಂದು ವಿಚಾರ ಬೇರೆ ಇದೆ. ಅದಕ್ಕೆ ಎಲ್ಲಾರು ಕೂಡಿ ವಿಶ್ವಾಸದಾಗ ಬಂದ್ ಬಿಟ್ರೆ ಈಸಿಯಾಗಿ ಮುಗಿತೈತಿ ಅದು. ಅದಕ್ಕಿನ್ನೆಲ್ಲ ಇಬ್ಬರ ಸಚಿವರು ಅದಾರ ಜಿಲ್ಲಾದಾಗ, ಅವ್ರೆಲ್ಲಾರನು ಕೂಡ್ಸ್ಬೇಕು ಮಾಡ್ಬೇಕು. ನಮಗ್ ಗೋಕಾಕ್ ಜಿಲ್ಲಾ ಆಗ ನಮ್ದು ಒತ್ತಾಯ ಇರ್ತೈತಿ, ನಮ್ ತಾಲೂಕ ನಮ್ ಜಿಲ್ಲೆ ಆಗ ನಮ್ದು ಒತ್ತಾಯ ಇದೆ. ಮತ್ತೆ ಅದಕ್ಕೆ ಆಯೋಗ ರಿಕಮೆಂಡ್ ಮಾಡಿದೆ, ಅದ್ರ ಪ್ರಕಾರ ಮಾಡಿದ್ರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ರೀ. ಅವನ ಬಿಜಾಪುರಕ್ಕೆ ಹಾಕಿಬಿಟ್ರೆ ಅವ್ರನ್ನೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾವಿಲ್ಲಿ ಪ್ರಾರಂಭ